ಬೆಳಿಗ್ಗೆ ಆದ್ರೆ ಸಿಗರೇಟ್ ಟೀ ಕುಡಿತಾ ಹಂತಕರ ಜೊತೆ ಹರಟೆ ಹೊಡಿತಿದ್ದಾರೆ. ರಾತ್ರಿ ಆದ್ರೆ ರೌಡಿ ಮಕ್ಕಳ ಜೊತೆ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಆರೋಪಿಯನ್ನು ಚಿಂತೆ ಇಲ್ಲದೆ ದರ್ಶನ್ ವೈಭೋಗದ ಜೀವನವನ್ನ ನಡೆಸ್ತಿದ್ದಾರೆ. ದರ್ಶನ್ ಇರೋದು ರೆಸಾರ್ಟ್ನಲ್ಲೋ ಅಥವಾ ಹೋಟೆಲ್ನಲ್ಲೋ ಅಲ್ಲ, ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇದ್ಕೊಂಡೇ ವೈಭೋಗದ ಜೀವನವನ್ನ ದರ್ಶನ್ ನಡೆಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಜೈಲಲ್ಲಿ ಯಾವ ರೀತಿಯಾಗಿ ದರ್ಶನ್ ಇದ್ದಾರೆ ಅನ್ನುವುದಕ್ಕೆ ಉದಾಹರಣೆಯಾಗಿ ಒಂದು ಫೋಟೋ ಮತ್ತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಜೈಲಲ್ಲಿ ಹಂತಕರು ಪಾತಕಿಗಳ ಜೊತೆ ದರ್ಶನ್ ಗೆಳೆತನವನ್ನ ಮಾಡಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಪಾತಕ ಲೋಕ ಹೇಗಿದೆ? ನ್ಯೂಸ್ 18 ನಲ್ಲಿ ದಾಸನ ಅಸಲಿ ಮುಖ ಹೊರಹಾಕಲಾಗಿದೆ. ನೋಡಿ, ನಾವು ಗಮನಿಸ್ತಾ ಇದೀವಿ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ. ಫೋಟೋ ಒಂದು ವೈರಲ್ ಆಗಿದೆ. ರೌಡಿಗಳ ಜೊತೆ, ಪಾತಕ ಲೋಕದ ರೌಡಿಗಳ ಜೊತೆಗೆ ನಂಟನ್ನ ಬೆಳೆಸಿದ್ದಾರೆ ನಟ ದರ್ಶನ್. ರೇಣುಕಾ ಸ್ವಾಮಿಯನ್ನ ಎಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದು, ಆ ಒಂದು ಕ್ರೂರವಾಗಿ ಕೊಲೆ ಮಾಡಿದ್ದಕ್ಕೆ ಯಾವುದೇ ಒಂದು ಪಶ್ಚಾತ್ತಾಪವೂ ಕೂಡ ಅವರಲ್ಲಿ ಕಾಣಿಸ್ತಿಲ್ಲ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಏನಿದು ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಿದ್ಯಾ ಅಂತ? ದರ್ಶನ್ ರಾಜವೈಭೋಗದ ಜೀವನವನ್ನ ನಡೆಸ್ತಿದ್ದಾರೆ ಜೈಲಲ್ಲಿ. ಖಂಡಿತವಾಗ್ಲೂ ಚೈತ್ರ, ಇಷ್ಟು ದಿನ ನಟ ದರ್ಶನ್ ಒಬ್ಬ ಸೆಲೆಬ್ರಿಟಿಯಾಗಿ ಹೀರೋ ಆಗಿ ಅಷ್ಟೇ ಎಲ್ಲರಿಗೂ ಗೊತ್ತಿತ್ತು. ಆದರೆ ದರ್ಶನ್ಗೆ ಭೂಗತ ಪಾತಕಿಗಳ ಜೊತೆಗಿನ ನಂಟೇನು ಅನ್ನುವಂತಹ ಮತ್ತೊಂದು ಮುಖ ಕೂಡ ಅಷ್ಟು ಇವತ್ತು ಹೊರಗಡಿನ ಪ್ರಪಂಚಕ್ಕೆ ಗೊತ್ತಾಗಿರುವಂಥದ್ದು. ಯಾಕಂದರೆ ದರ್ಶನ್ಗೆ ಒಬ್ಬರು ಇಬ್ಬರಲ್ಲ, ಸಾಕಷ್ಟು ರೌಡಿಗಳ ಜೊತೆಗಿನ ನಂಟಿದೆ ಅನ್ನುವಂಥದ್ದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಫೋಟೋಗಳಾಗಿರ್ಬೋದು ಮತ್ತು ಇವತ್ತಿನ ವಿಡಿಯೋ ಕಾಲ್ ಎಲ್ಲವೂ ಕೂಡ ಅಷ್ಟೇ ಗೊತ್ತಾಗಿರುವಂಥದ್ದು. ಯಾಕಂದರೆ ಇವತ್ತು ಮೊದಲನೇದಾಗಿ ಒಂದು ಫೋಟೋ ವೈರಲ್ ಆಗುತ್ತೆ. ಆ ಒಂದು ಫೋಟೋದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಡುವಂಥದ್ರ ಜೊತೆಗೆ ಭೂಗತ ಪಾತಕಿಗಳ ಜೊತೆಗಿನ ನಂಟಿನ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದು ಕೂಡ ಕುಖ್ಯಾತ ಸುಮಾರು 10ಕ್ಕೂ ಅಧಿಕ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಮತ್ತೋರ್ವ ರೌಡಿ ಶೀಟರ್ನ ಜೊತೆ ಕೂಡ ಅಷ್ಟೇ ಆತ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕಾಲ ಕಳೆಯುವಂಥ ಒಂದು ದೃಶ್ಯವೂ ಕೂಡ ಅಷ್ಟೇ ಸಿಕ್ಕಿತ್ತು. ಇದಾದಂತಹ ಬಳಿಕ ಮತ್ತೊಂದು ವಿಡಿಯೋ ಕಾಲ್ ಕೂಡ ಅಷ್ಟೇ ನಟ ದರ್ಶನ್ ಮಾಡಿರುವಂಥದ್ದು. ಅದು ಕೂಡ ಅಷ್ಟೇ ಮಾರ್ಕೆಟ್ ಧರ್ಮ ಅನ್ನುವಂತಹ ಬಾನಸವಾಡಿಯ ರೌಡಿ ಶೀಟರ್ ಇದ್ದಾನೆ. ಆತ ನಟ ದರ್ಶನ್ನ ಪಕ್ಕದ ಸೆಲ್ನಲ್ಲಿರ್ತಾನೆ. ಆ ಒಂದು ಸೆಲ್ನಲ್ಲಿದ್ದಂಥ ಸಂದರ್ಭದಲ್ಲಿ ರೌಡಿ ಶೀಟರ್, ಬ್ಯಾಡ್ರಳ್ಳಿಯ ರೌಡಿ ಶೀಟರ್ ಜನಾರ್ದನ್ನ ಮಗ ಸತ್ಯ ಎಂಬುವಂಥ ವ್ಯಕ್ತಿ ಆತನಿಗೆ ಒಂದು ವಿಡಿಯೋ ಕಾಲನ್ನು ಮಾಡ್ತಾನೆ. ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಟ ದರ್ಶನ್ ನನ್ನ ಪಕ್ಕದ ಸೆಲ್ನಲ್ಲಿದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ವಿಡಿಯೋ ಕಾಲನ್ನು ಮಾತನಾಡ್ಕೊಳ್ತಾನೆ. ನಟ ದರ್ಶನ್ ಇರುವಂಥ ಸೆಲ್ಗೆ ಆ ಒಂದು ವ್ಯಕ್ತಿ ಹೋಗ್ಬಿಟ್ಟು ಅಲ್ಲಿ ದರ್ಶನ್ಗೂ ಕೂಡ ಅಷ್ಟೇ ಆ ಒಂದು ಸತ್ಯನಿಗೆ ಇಬ್ಬರಿಗೂ ಕೂಡ ಅಷ್ಟೇ ಹಾಯ್, ಊಟ ಆಯ್ತಾ, ಹೇಗಿದೆಯಾ ಅನ್ನುವಂಥ ಒಂದಷ್ಟು ಕಾನ್ವರ್ಸೇಷನ್ ಕೂಡ ಅಷ್ಟೇ ಅಲ್ಲಿ ನಡೆಯುತ್ತೆ. ಇದೆಲ್ಲವನ್ನೂ ಕೂಡ ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಂಥ ಸತ್ಯನಿದ್ದಾನೆ. ಈತ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ. ಜೊತೆಗೆ ಆತನ ಫೇಸ್ಬುಕ್ ಮತ್ತು ಬೇರೆ ಬೇರೆ ರೀತಿಯಂಥ ಅಕೌಂಟ್ನಲ್ಲಿ ಅದನ್ನು ಪೋಸ್ಟ್ ಮಾಡಿಕೊಂಡು ಆತನದ್ದಾದಂತಹ ಒಂದಷ್ಟು ಗ್ಯಾಂಗ್ ಏನಿತ್ತು ಆ ಒಂದು ಗ್ಯಾಂಗ್ನಲ್ಲಿ ಕೂಡ ಅಷ್ಟೇ ಅದನ್ನು ಸರ್ಕ್ಯುಲೇಷನ್ ಮಾಡಿಕೊಂಡು ದರ್ಶನನ್ನು ನಾನು ಮಾತನಾಡಿದ್ದೀನಿ, ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಅನ್ನುವಂಥದ್ದನ್ನು ನೋಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬಿಲ್ಡಪ್ ಕೊಡುವಂತಹ ಒಂದಷ್ಟು ಕೆಲಸಕ್ಕೂ ಕೂಡ ಆತ ಮುಂದಾಗಿದ್ದ. ಯಾವಾಗ ಅದು ಸೋಷಿಯಲ್ ಮೀಡಿಯಾಗೆ ಬಂತು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಸುದ್ದಿ ಪ್ರಸಾರವಾಗಿದೆ. ಇದರ ಬಳಿಕ ಈಗಾಗಲೇ ಜೈಲ್ ಅಧಿಕಾರಿಗಳು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡುವಂಥ ಒಂದು ಕೆಲಸವನ್ನ ಮುಂದುವರಿಸಿರುವಂತಹದ್ದು. ಚೈತ್ರ, ಇನ್ನು ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿರುವಂತಹ ವಿಡಿಯೋ ವೈರಲ್ ಆಗಿದೆಯಲ್ಲ, ಆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿರೋರ ಬಗ್ಗೆ ಮಾಹಿತಿ ಇದೆಯಾ? ಆತ ಕೂಡ ರೌಡಿನೇನಾ? ಖಂಡಿತವಾಗ್ಲೂ ಚೈತ್ರ, ಸದ್ಯಕ್ಕೆ ವಿಡಿಯೋ ಕಾಲ್ ಮಾತನಾಡಿರುವಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದರೆ ಅಲ್ಲಿ ದರ್ಶನ್ ಇದ್ದಂಥ ಸೆಲ್ಗೆ ವಿಡಿಯೋನ ತಗೊಂಡೋಗಿ ಕೊಟ್ಟಂತ, ಅಂದರೆ ಫೋನನ್ನು ತಗೊಂಡೋಗಿ ಕೊಟ್ಟಂತಹ ವ್ಯಕ್ತಿ ಮಾರ್ಕೆಟ್ ಧರ್ಮ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಯಾಕಂದರೆ ಈ ಒಂದು ಧರ್ಮ ಕೂಡ ಅಷ್ಟೇ ಕಳೆದ ಮೇ ತಿಂಗಳಲ್ಲಿ ಕಾರ್ತಿಕೇಯ ಅನ್ನುವಂಥ ಒಂದು ರೌಡಿಯನ್ನು ಬರ್ಬರವಾಗಿ ನಡು ರಸ್ತೆಯಲ್ಲಿ ಕೊಲೆ ಮಾಡಿರ್ತಾನೆ. ಬಾಣಸವಾಡಿ ಪೊಲೀಸರಿಂದ ಅರೆಸ್ಟ್ ಆಗಿರ್ತಾನೆ. ಇದಾದಂಥ ಬಳಿಕ ಆತನ ಒಂದು ಆಕ್ಟಿವಿಟೀಸ್ನ ನೋಡಿ ಪೊಲೀಸರು ಕೋಕಾ ಕಾಯ್ದೆಯಲ್ಲಿ ಕೂಡ ಆತನನ್ನು ಬಂಧನ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಕೊಟ್ಟಿದ್ರು. ಇದಾದಂಥ ಬಳಿಕ ಆ ಒಂದು ದರ್ಶನ್ಗೆ ಹಾಯ್, ಊಟ ಆಯ್ತಾ ಅನ್ನುವಂಥ ಒಂದು ಕೇಳಿದಂಥ ವ್ಯಕ್ತಿ ಸತ್ಯ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇದೇ ಒಂದು ಸತ್ಯ ಬ್ಯಾಡ್ರಳ್ಳಿಯ ರೌಡಿ ಶೀಟರ್ ಜನಾರ್ದನ್ ಅವರ ಪುತ್ರ ಆಗಿರ್ತಾನೆ. ಜೊತೆಗೆ ಈ ಸತ್ಯ ಕೂಡ ಅಷ್ಟೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಂಗು ಮಚ್ಚುಗಳಿಂದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣದಲ್ಲಿ ಈತ ಅರೆಸ್ಟ್ ಆಗಿರ್ತಾನೆ. ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲ್ಗೂ ಕೂಡ ಹೋಗಿರ್ತಾನೆ. ಜೈಲಿನಲ್ಲಿ ಒಂದಷ್ಟು ತಿಂಗಳ ಕಾಲ ಇದ್ದಂಥ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಬಂದಿರ್ತಾನೆ. ಹೊರಗಡೆ ಬಂದಂಥ ಬಳಿಕ ಈತ ಮಾರ್ಕೆಟ್ ಧರ್ಮನ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡಿರ್ತಾನೆ. ಅದೇ ಒಂದು ಸಂಪರ್ಕದ ಮೇಲೆ ಜೈಲಿನಲ್ಲಿಯೇ ವಿಡಿಯೋ ಕಾಲ್ಗಳನ್ನು ಮಾತನಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಿರ್ತಾನೆ. ಅದೇ ರೀತಿ ಧರ್ಮನಿಗೆ ವಿಡಿಯೋ
ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ನ ವಿಚಾರ ಪ್ರಸ್ತಾಪ ಆಗುತ್ತೆ. ಆ ಧರ್ಮ ನೇರವಾಗಿ ದರ್ಶನ್ ಇರುವಂಥ ಸೆಲ್ಗೆ ಹೋಗಿ ಅಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿಸಿರುವಂಥದ್ದು ಕೂಡ ಈಗಾಗಲೇ ಹೊರಗಡೆ ಬಂದಿರುವಂಥದ್ದು. ಸದ್ಯಕ್ಕೆ ಇವಾಗ ಧರ್ಮ ಆಗಿರ್ಬೋದು ಅಥವಾ ಈ ಒಂದು ವಿಡಿಯೋ ಕಾಲ್ ಮಾತನಾಡಿ ಸತ್ಯ ಆಗಿರ್ಬೋದು, ಇವರಿಂದಲೂ ಕೂಡ ಅಷ್ಟೇ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡಲು ಮುಂದಾಗ್ತಾರೆ ಅಂತ ಹೇಳ್ಬೋದು. ಚೈತ್ರ, ಮಂಜುನಾಥ್, ಇನ್ನು ಈ ಮೊಬೈಲ್ ಇರ್ಬೋದು, ಈ ಸಿಗರೇಟ್ ಇರ್ಬೋದು, ಇವೆಲ್ಲವೂ ಕೂಡ ಈಗ ಜೈಲಿನೊಳಗಡೆ ನಿಷೇಧಿಸಿರುವಂತಹ ವಸ್ತುಗಳು ಇವೆಲ್ಲ ಹೇಗೆ ಸಿಕ್ಕಿರ್ಬೋದು, ಅವ್ರಿಗೆ ಹೇಗೆ ಸಪ್ಲೈ ಆಗಿರ್ಬೋದು? ಜೈಲು ಸಿಬ್ಬಂದಿ ಅಧಿಕಾರಿಗಳ ಇದರಲ್ಲಿ ಇನ್ವಾಲ್ವ್ ಆಗದೆ ಅವ್ರಿಗೆ ಇದೆಲ್ಲ ಸಿಕ್ಕಿರ್ಬೋದಾ? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿಯೂ ಕೂಡ ಅಷ್ಟೇ ಜೈಲಿನ ಒಳಗಡೆ ಇದು ಯಾವುದಕ್ಕೂ ಕೂಡ ಅಷ್ಟೇ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಗಾಂಜಾ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಇನ್ನಿತರ ಯಾವುದೇ ರೀತಿಯಂತಹ ಒಂದಷ್ಟು ವಸ್ತುಗಳು ಕೂಡ ಅಷ್ಟೇ ಜೈಲಿನ ಒಳಗಡೆ ಎಂಟ್ರಿ ಇರೋದಿಲ್ಲ. ಇಲ್ಲಿ ಅನಧಿಕೃತವಾಗಿ ಅಲ್ಲಿನ ಕೈದಿಗಳಿಗೆ ಇದೆಲ್ಲವೂ ಕೂಡ ಪೂರೈಕೆ ಆಗ್ತಿದೆ ಅಂತಂದ್ರೆ 100% ಅಲ್ಲಿನ ಜೈಲಾಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಜೈಲಾಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೂ ಕೂಡ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಈ ರೀತಿಯಂತ ರಾಜ್ಯಾತಿಥ್ಯವಾಗಿರ್ಬೋದು ಅಥವಾ ಅದು ಅವರಿಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಮೊಬೈಲ್ ಆಗಿರ್ಬೋದು, ಮನೆಯವ್ರ ಜೊತೆ ಮಾತನಾಡಲಾಗಿರ್ಬೋದು ಅಥವಾ ಫ್ರೆಂಡ್ಸ್ನ ಜೊತೆ ಮಾತನಾಡಲು ವಿಡಿಯೋ ಕಾಲ್ಗಳ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ನೆಟ್ ಇರ್ಬೋದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನಂದ್ರೆ ಗೃಹ ಸಚಿವರು ಕೂಡ ಅಷ್ಟೇ ಮಾಧ್ಯಮದವರಿಗೆ ಹೇಳುವಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ನಾವು ಜಾಮರನ್ನು ಹಾಕಿದ್ದೀವಿ. ಸುಮಾರು 300ರಿಂದ 400 ಮೀಟರ್ ಜೈಲಿನ ಆವರಣ ಏನಿದೆ ಅಲ್ಲೆಲ್ಲಿಯೂ ಕೂಡ ಅಷ್ಟೇ ಯಾವುದೇ ಮೊಬೈಲ್ ಫೋನ್ಗಳು ಕೂಡ ವರ್ಕ್ ಆಗೋದಿಲ್ಲ. ಜೈಲಿಗೆ ಏನೇ ವಿಚಾರವನ್ನು ತಿಳಿಸಬೇಕಾಗಿದ್ರು ಕೂಡ ಅಷ್ಟೇ ಲ್ಯಾಂಡ್ಲೈನ್ಗೆ ಮಾತ್ರ ಕರೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಆದರೂ ಕೂಡ ಅಷ್ಟೇ ಜಾಮರ್ ಇದ್ರೂ ಈ ರೀತಿಯಾಗಿ ಹಣ ಇರುವಂಥವ್ರಾಗಿರ್ಬೋದು, ರೌಡಿ ಶೀಟರ್ಗಳಿಗಾಗಿರ್ಬೋದು ಮತ್ತು ಒಂದಷ್ಟು ಇನ್ಫ್ಲೂಯೆನ್ಸ್ ಇರುವಂತಹವ್ರಿಗೆ ಅಲ್ಲಿ ರಾಜಾರೋಷವಾಗಿ ಮೊಬೈಲ್ಗಳು ಸಿಗ್ತಾ ಇದೆ, ಅವ್ರಿಗೆ ಅವಶ್ಯಕತೆ ಇರುವಂಥ ಒಂದು ಊಟ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಅಷ್ಟೇ ಜೈಲಾಧಿಕಾರಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವಂಥದ್ದು ಯಾವುದೂ ಕೂಡ ಅಷ್ಟಿಲ್ಲ. ಬಹುತೇಕ ಜೈಲಾಧಿಕಾರಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಒಂದು ಪ್ರತ್ಯೇಕವಾದಂಥ ತಂಡವನ್ನು ರಚನೆ ಮಾಡಬೇಕಾಗಿರುತ್ತೆ. ಯಾರೆಲ್ಲ ಭಾಗಿಯಾಗಿದೆ ಅವರಿಗೆ ಬಿಸಿ ಮುಟ್ಟಿಸ್ಬೇಕಾಗಿರುತ್ತೆ, ಅವರಿಗೆ ತಕ್ಕ ಶಿಕ್ಷೆ ಕಾನೂನು ಅಡಿಯಲ್ಲಿ ಏನಿದೆ ಅದು ಕೊಡಬೇಕಾಗುತ್ತೆ. ಇಲ್ಲ ಅಂದಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿಯಾದಂತಹ ಒಂದು ರೌಡಿಗಳಿಗಾಗಿರ್ಬೋದು, ಕೊಲೆ ಹೋಗಿರುವಂಥ ಆರೋಪಿಗಳಿಗೆ ರಾಜ್ಯಾತಿಥ್ಯ ಅಂದ್ಕೊಟ್ರೆ ಎಲ್ಲೋ ಒಂದು ರೀತಿ ಕಾನೂನಿನ ಮೇಲೆ ಗೌರವ ಎಲ್ಲವೂ ಕೂಡ ಅಷ್ಟೇ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಪರಪ್ಪನ ಅಗ್ರಹಾರದ ವಿಐಪಿ ವ್ಯವಸ್ಥೆ ಬಗ್ಗೆ ಆಂತರಿಕ ತನಿಖೆಯನ್ನ ನಡೆಸುತ್ತಿದ್ದಾರೆ. ಕಾರಾಗೃಹದ ಐಜಿಪಿ ಆನಂದ್ ರೆಡ್ಡಿ, ಡಿಐಜಿ ಸೋಮಶೇಖರ್ ಭೇಟಿಯನ್ನ ನೀಡಿದ್ದಾರೆ. ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳಿತಿದ್ದಂತಹ ಸ್ಥಳ ಏನಿದೆ, ಕುತ್ಕೊಂಡು ಟೀ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಮಾತನಾಡ್ತಿದ್ದಾರ, ಈ ಫೋಟೋ ವೈರಲ್ ಆಗಿತ್ತಲ್ಲ, ಈ ಸ್ಥಳ ಯಾವ್ದಿದೆ, ಎಲ್ಲಿ ಅವ್ರು ಕುತ್ಕೊಂಡಿದ್ರು, ಇದೆಲ್ಲದರ ಬಗ್ಗೆ ಈಗ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ವಿಡಿಯೋ ಕಾಲ್ಗೆ ಅವಕಾಶವನ್ನ ಮಾಡಿಕೊಟ್ಟವರ ಬಗ್ಗೆಯೂ ಕೂಡ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರು, ಇನ್ನು ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ಏನ್ ವೈರಲ್ ಆಯ್ತು, ಈ ಬೆನ್ನಲ್ಲೇ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಕಾರಾಗೃಹದಲ್ಲಿ ಅಧಿಕಾರಿಗಳು. ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ? ಹೌದು ಚೈತ್ರ, ಪರಪ್ಪನಗರ ಜೈಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವ್ರಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗಲೂ ಕೂಡ ಕಾಡ್ತಾ ಇತ್ತು. ಬಟ್ ಅದೇ ಈಗ ಒಂದು ಫೋಟೋ ಏನ್ ವೈರಲ್ ಆಗಿದೆ. ಸೊ ಆ ಸಂಬಂಧಪಟ್ಟಾಗ ಇವತ್ತು ಜೈಲಿನ ಕಾರಾಗೃಹ ಇಲಾಖೆ ಹಿರಿಯ ಅಧಿಕಾರಿಗಳಂತ ಆನಂದ್ ರೆಡ್ಡಿ ಮತ್ತು ಸೋಮಶೇಖರ್ ಅವರು ಈ ಒಂದು ಫೋಟೋ ವೈರಲ್ ಆಗ್ತಿದ್ದಂತೆ ದಿಢೀರ್ ಅಂತ ಹೇಳಿ ದೌಡಾಯಿಸಿದ್ದಾರೆ. ಪರಪ್ಪನಗರ ಜೈಲಿಗೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ನಟ ದರ್ಶನ್ ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಕೂತು ಎಲ್ಲಿ ಟೀ ಕುಡಿದು ಮತ್ತೆ ಸಿಗರೇಟ್ ಸೇತಿದ್ರು ಆ ಒಂದು ಸ್ಥಳ ಕೂಡ ಪರಿಶೀಲನೆ ಮಾಡಿದ್ರ ಜೊತೆಗೆ ಸಹ ಕೈದಿಗಳು ಒಬ್ಬ ರೌಡಿ ಶೀಟರ್ ಜೊತೆಯಲ್ಲಿ ವಿಡಿಯೋ ಕಾಲ್ ಮಾಡಿರುವಂತದ್ದು ಕೂಡ ಈಗ ಜೈಲಿನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು. ಸೊ ಮೊಬೈಲ್ ಜೈಲಿನ ಒಳಗಡೆ ಹೇಗೋಯ್ತು, ಯಾಕಂದ್ರೆ ಹೊರಗಡೆ ಜೈಲಿನ ಹೊರಗಡೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅವರು ಯಾವುದೇ ಕಾರಣಕ್ಕೂ ಮೊಬೈಲ್ ಅಥವಾ ಬೇರೆ ಯಾವುದೇ ವಸ್ತುಗಳಂತ ನೋಡ್ಲಿಕ್ಕೆ ಬಿಡೋದಿಲ್ಲ. ಮತ್ತೆ ಸ್ಕ್ಯಾನರ್ ಇದೆ, ಜೈಲಿನ ಒಳಗಡೆ ಕಾರಾಗೃಹ ಸಿಬ್ಬಂದಿ ಅವರೆಲ್ಲ ಚೆಕ್ ಮಾಡ್ತಾರೆ. ಇಷ್ಟೆಲ್ಲಾ ಭದ್ರತೆ ಇದ್ರು ಕೂಡ ಜೈಲಿನ ಒಳಗಡೆ ಯಾವ ರೀತಿ ಮೊಬೈಲ್ ಹೊತ್ತು ಮತ್ತೆ ಅದನ್ನ ಬಳಕೆ ಯಾವ ರೀತಿ ಮಾಡ್ತಾರೆ, ಜೊತೆಗೆ ಮೊಬೈಲ್ ಬಳಕೆ ಮಾಡುವಂತವ್ರು ಹೊರಗಡೆ ಇರ್ತಕ್ಕಂಥ ಸಂಬಂಧಿಕರಿಗೆ ಅಥವಾ ತಮ್ಮ ಸ್ನೇಹಿತರಿಗೆ ಫೋಟೋ ವಿಡಿಯೋನ ಕಳಿಸಿದ್ದಾರೆ, ಅವ್ರ ಜೊತೆ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ರೌಡಿ ಶೀಟರ್ ಜೊತೆ ನಟ ದರ್ಶನ್ ಅವರು ಕೂಡ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದು ಕೂಡ ಹಿರಿಯ ಅಧಿಕಾರಿಗಳು ತಲೆನೋವು ಕಾರಣ ಆಗಿದೆ. ಅದರ ಬಗ್ಗೆ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೈಲಿನ ಆವರಣಕ್ಕೆ ಯಾವುದೇ ಕಾರಣಕ್ಕೂ
ಮೊಬೈಲ್ ನ ತೆಗೆದುಕೊಂಡು ಹೋಗ್ಬಾರ್ದು ಅಂತ ಹೇಳಿ ಕಾನೂನು ಕಟ್ಟಲೆ ಇದೆ. ಆದ್ರೂ ಕೂಡ ಯಾವ ರೀತಿ ಇವರು ತಗೊಂಡೋಗ್ತಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಸಿ ಕ್ಯಾಮೆರಾ ಇರ್ಬೋದು, ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ವಿ, ಮತ್ತೆ ಅಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನ ಕರೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಇನ್ನೂ ಕೂಡ ಹಿರಿಯ ಅಧಿಕಾರಿಗಳಂತ ಆನಂದ್ ರೆಡ್ಡಿ ಮತ್ತೆ ಸೋಮಶೇಖರ್ ಅವರು ಎಲ್ಲ ಕುರಿತಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಟ ದರ್ಶನ್ ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಚೈತ್ರ, ಧನ್ಯವಾದ ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.